ಎಲ್ರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ದೆಲ್ಲ ರೆಡಿ ಆಯ್ತು. ಇವಾಗ ರಾತ್ರಿ 8:30 ಆಗಿದೆ. ಈಗೆಲ್ಲ ಊಟ ಮಾಡ್ಕೊತಾ ಇದ್ದೀವಿ. ಅಂದರೆ ಅಮ್ಮ ಉಪವಾಸ, ಅಮ್ಮ ದೇವ್ರ ಮನೇಲಿ ಕೂತಿದ್ದಾರೆ. ಏನು ಮಾತಾಡ್ದಾಗೆ ಬಟ್ಟೆ ಕಟ್ಕೊಂಡು ಎಲ್ಲ ಅಡುಗೆ ಮಾಡಬೇಕು. ಎಲ್ಲ ಅಡುಗೆ ಮಾಡಿಕೊಂಡು ಬುತ್ತಿ ತುಂಬಿಕೊಂಡು ರೆಡಿ ಆಗಿದ್ದಾರೆ. ಇನ್ನು ಐನರೆಲ್ಲ ಬಂದು ಇಲ್ಲಿ ಶಾಸ್ತ್ರಗಳಿದೆ, ಅದೆಲ್ಲ ಮುಗಿಸ್ಕೊಂಡು ಹೋಗೋದು. ಫಸ್ಟು ನಮ್ಮನೆ ಕಾರ್ಯ ಇದಾಗಿರೋದ್ರಿಂದ ಫಸ್ಟು ನಾವೇ ಮಾಡಬೇಕಾಗ್ತದೆ, ಪೂಜೆ ಪುರಸ್ಕಾರ ಎಲ್ಲನೂ. ಹಾಗಾಗಿ ನನ್ನ ಮಗ ಈಗ ಜಸ್ಟ್ ಮಲ್ಕೊಂಡೆ ನೋಡಿ. ನನ್ನ ಮಗ ಈಗ ಮಲಗಿರೋದೆ ಆ ಥರ ಮಲಗಿದ್ದಾನೆ. ಅದು ಹಂಗೆ ಮಲಗಿರೋದು. ನಾನು ಇದನ್ನೆಲ್ಲ ಮೆಲ್ಲೆ ಕೆರೆದಾಗ ಬಂದ ರೆಡಿ ಆಯಿತು. ಈ ಥರ ನಮ್ಮ ಅಕ್ಕ ಆ್ಯಕ್ಚುಲಿ ಇದು ನನ್ನ ಬರ್ತಡೆಗೆ ಈಗೊಂದು 4-5 ವರ್ಷದಿಂದ ಕೊಡಿಸಿದ ಸ್ಯಾರಿ ಅದು ಹಾಕಿರಲಿಲ್ಲ. ಅದೇ ಈ ಥರ ನಾನು ಸಣ್ಣ ಕುಳ್ಳುಕಿರೋದ್ರಿಂದ ಇದು ಗುಪ್ಪೆ ಥರ ಆಗಿಬಿಡುತ್ತೆ ಅಂತ. ಇವಾಗ ನೈಟ್ ಅಲ್ವಾ, ಎಲ್ಲೂ ಹೋಗಲ್ದಲ್ಲ ಅಂತ ಹಾಕೊಂಡಿದ್ದೀನಿ. ಈಗ ಊಟ ಮಾಡ್ಕೊಂಡು ರೆಡಿ ಬರಬೇಕು. ಇವರು ಕೂಡ ಉಪವಾಸ ಇರ್ತಾರೆ ಏನೋ ಗೊತ್ತಿಲ್ಲ, ಎಂಜಿಲಾಗಬಾರ್ದು ಅಂತ ಹೇಳಿ ಇವರು ಕೂಡ ಬಟ್ಟೆ ಕಟ್ಕೊಂಡು ಇಲ್ಲಿ ಕೂತಿದ್ದಾರೆ. ನಮ್ಮಮ್ಮನೂ ಕೂಡ ದೇವ್ರ ರೂಮಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದಾರೆ. ಇನ್ನೊಬ್ಬರು ಐನಾರು ಬರ್ತಾರೆ, ಅವಾಗೆಲ್ಲ ಒಟ್ಟಿಗೆ ಪೂಜೆ ಮಾಡಿ ಇಲ್ಲಿಂದ ಹೊರಡ್ತಾರೆ. ಅಷ್ಟರಲ್ಲೇ ನಮ್ದು ಏನಾದರೂ ರೀಲ್ಸು ಫೋಟೋಸ್ ಏನಾದ್ರು ತೆಕ್ಕೊಳೋದಿದ್ರೆ ತೆಕ್ಕೊಳ್ತಾ ಇದ್ದೀವಿ. ನಮ್ಮದು ಈ ಥರ ರೆಡಿ ಆಗಿದೆ. ಆ್ಯಕ್ಚುಲಿ ನಮ್ಮ ಅಕ್ಕ ಬರ್ತ್ಡೇಗೆ ನನ್ನ ಹಬ್ಬ ಇದರಲ್ಲಿ ಇಬ್ಬರು ಇವತ್ತು ಸ್ಯಾರಿ ಹಾಕೊಂಡಿದ್ದೀವಿ. ನಾವು ಈಗ 3 ವರ್ಷದ ಹಿಂದೆ ಫಂಕ್ಷನ್ ಮಾಡಿದಾಗ ಎಷ್ಟು ಖುಷಿಯಾಗಿ ರೆಡಿಯಾಗಿದ್ದು. ಈಗ ಸ್ವಲ್ಪ ಏಜ್ ಆದಂಗೆ ಇಂಟ್ರೆಸ್ಟ್ ಎಲ್ಲ ಕಡಿಮೆ ಆಗ್ತದೆ. ಆದ್ರೂ ಸೀರೆ ಹಾಕೊಂಡಿದ್ವಿ. ಇದನ್ನು ನನ್ನ ಸೀರೆ ನಮ್ಮ ಅಕ್ಕ ನನ್ನ ಬರ್ತ್ಡೇಗೆ ಈಗ ಒಂದು 3-4 ಇಯರ್ಸ್ ಬ್ಯಾಕ್ ಕೊಡಿಸಿದ್ದೆ. ನನಗೆ ಹಾಕೇ ಇರಲಿಲ್ಲ, ಇವತ್ತೇ ಹಾಕೊಂಡಿದ್ದೆ. ಚೆನ್ನಾಗಿ ಕಾಣಿಸ್ತಿದೆ ಈಗ. ಬಟ್ ಇದ್ರದ್ದಲ್ಲ ಇದು, ಬೇರೆದು ಬ್ಲೌಸ್. ಎಲ್ಲ ರೆಡಿ ಆಗಿದೆ, ನಾವೆಲ್ಲ ಊಟ ಆಗಿದೆ. ಅಮ್ಮ ಉಪವಾಸ ಇದ್ರು. ಇವಾಗ ಶಾಸ್ತ್ರಗಳು ನಡೀತದೆ, ಅದಕ್ಕೆ ಏನಂತಾರೆ ಗೊತ್ತಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೆಲ್ಲ ಕೋಳಿ ಕೊಯ್ಯೋದು, ನಮ್ಮಮ್ಮ ಏನೇನೋ ತುಂಬಿಟ್ಕೊಂಡಿದಾರಲ್ಲ ಹೋಗೋದು. ಮತ್ತು ಅಲ್ಲಿ ನೋಡಿ ಅವರು ಮುಖಕ್ಕೆ ಬಟ್ಟೆ ಕಟ್ಟಿ ಅವ್ರನ್ನ ಹತ್ರ ಹೋಗೋದು. ಹೋಗಿದ್ದು ಬಂದಿದೆ. ಅವರು ಕೂಡ ರೆಡಿಯಾಗಿದ್ದಾರೆ. ಇಲ್ಲಿ ನಮ್ಮ ಮನೆ ಹತ್ರ ಬಂದಿದ ತಕ್ಷಣ ತುಂಬ ಏನೇನೋ ಶಾಸ್ತ್ರ ಇದೆ, ಏನೇನೋ ಗೊತ್ತಿಲ್ಲ, ಅದು ನೋಡಿರುತ್ತೆ ನೆಕ್ಸ್ಟ್ ವಿಡಿಯೋ. ಈಗ ಅವರಿಗೆ ಉದ್ಯೋಗದರಿಗೆ, ಐನರಿಗೆ ಮತ್ತು ಎಲ್ಲದಕ್ಕೂ ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗೆ ಇದು ನಮ್ಮ ಸಚಿನ್ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳು ಹುಟ್ಟಾಗಿಂದ ನಮ್ಮ ಜೊತೆನೇ ಉಂಟು. ಮಧ್ಯೆ ಅಲ್ಲಿ ಇಲ್ಲಿ ಹೋಗಿದ್ರು ಕೂಡ ನಮ್ಮ ಹಬ್ಬಗಳೇನಾದ್ರು ಇದ್ದಾಗ ಪಾಪ ಬರೋದು ಹೋಗೋದು ಎಲ್ಲ ಮಾಡುತ್ತೆ. ನೋಡಿ ನಮ್ಮ ಚಿಕ್ಕ ಅವ್ರಮ್ಮನ ಸೆರ್ಗೆ ಹಾಕೊಂಡು ಕೂತಿರೋದು. ನಾವು ಹಿಂಗಿಲ್ವೇ ಅದಾದರೂ ರಾತ್ರಿ ಟೈಮ್ ಫಂಕ್ಷನ್ ಇದ್ದಾಗ ಚಿಕ್ಕದ್ರಲ್ಲಿ ಅಮ್ಮನ ಮಡ್ಲಲ್ಲಿ ಹೋಗಿ ಕೂತ್ಕೊಂಡು ಹಿಂಗೆ ಸೆರ್ಗೆ ಮುಚ್ಕೋ ಹೋಗಿ ಕೂತ್ಕೊಳ್ತಿದ್ದು. ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮುದ್ರಕೋ ಕೂತ್ಕೊಳ್ಳೋದು. ಇದು ಯಾರ ಮನೆ? ಯಾರ ಮನೆಗೆ ಬಂದಿದೀಯಾ? ಸುಜಾತಿ ಮನೆ. ನನ್ನ ನೋಡಿದ್ದೀನಿ. ಹಾಂ ಸಿಕ್ಬಿಡ್ತ ನನ್ನ ಮನೆ. ನೋಡಿ ಇವತ್ತು ಮೇಕಪ್ ಮಾಡ್ಕೊಂಡಿದ್ವಿ ನಾವೇನವರು ನಾವಲ್ವಾ? ಇಲ್ಲ ಪೂಜಕ್ಕ ಇಲ್ಲಿ ನೀನು ಯೂಟ್ಯೂಬಲ್ಲಿ ನೋಡ್ತೀಯಲ್ಲ, ಅವರೆಲ್ಲ ಪೂಜಕ್ಕ ಅವರು ಚೇಂಜ್ ಆಗಿದ್ದಾರೆ ಇವತ್ತು. ಈ ಕಡೆ ಅವ್ರು ಚಿಕ್ಕ ಮುಖ ತೋರಿಸ್ರು. ಆಮೇಲೆ ಯಾವಾಗ್ಲೂ ಹಿಡಿತಿದ್ರೆ ಎಲ್ಲಿ ಬೈತೀರಂತ ಭಯ ಕಣ್ಣು, ಅದಕ್ಕೇನೆ. ನಮ್ಮವ್ರ ಬಾಯ್ಸ್ ಅವರು ಕೂಡ ರೆಡಿಯಾಗಿ ಬಂದಿದ್ದಾರೆ. ಯಾವಾಗಲೂ ಕ್ಯಾಮ್ರಾ ಹಿಡಿತಿದ್ರೆ ಎಲ್ಲಿ ಬೈದು ಬಿಡ್ತಾರೋ ಅಂತ ಭಯ ಆಗಿ ಹಿಡಿಯಲ್ಲ. ಪಾಪ ಅವರೇ ಕರೆದು ನಮ್ಮನ್ನು ತೋರಿಸು ಅಂತ ಜೋರು ಮಾಡ್ತಿರ್ತಾರೆ. ಖುಷಿ ನಂಗೆ ಅದೆಲ್ಲ ಇದ್ರೆ. ಇಲ್ಲಿ ಬಾಯ್ಸು ಪಟಾಕಿ ಹೊಡಿಯೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿ ಪಟಾಕಿ ಹೊಡಿರೋ ಅಂದರೆ ಅವ್ರು ಒಳಗೆ ಹೊಡಿರೋ ಅಂದರೆ ಗೇಟಿಂದ ಹೊರಗೆ ಹೋಗಿ ಪಟಾಕಿ ಹೊಡಿತಾರೆ. ನಮ್ಮ ಚಿಕ್ಕ ಪಟಾಕಿ ಸೌಂಡ್ ಬರುತ್ತೆ ಅಂತ ಕಿವಿ ಮುಚ್ಕೊಂಡು ಎದ್ರುಕೊಂಡು ನಿಂತಿದ್ದಾಳೆ. ನಾವು ಆ್ಯಕ್ಚುಲಿ ಒಂದು ರೆಡಿಯಾಗಿ ಕೂತು 2-2.5 ಗಂಟೆ ಆಗಿತ್ತು. ಬಟ್ ಆಗ ಕೂತ್ಕೊಂಡ್ರು ಕೂಡ ಲಾಸ್ಟ್ ಟೈಮಲ್ಲಿ ಎಲ್ಲ ಅರ್ಜೆಂಟ್ ಆಗಿಬಿಡುತ್ತೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸೇಂದಿನ ಮಡಿಕೆಗೆ ಬಗ್ಸಿ ಪೂಜೆ ಮಾಡಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ರು, ಈಗ ಅವರು ಅದನ್ನು ಅಲ್ಲಿಂದ ಹೊತ್ಕೊಂಡು ನಮ್ಮ ಮನೆ ಹತ್ರ ಬರ್ತಾಯಿದ್ದಾರೆ.
ಇವರಿಬ್ಬರು ಇಲ್ಲಿ ಬಂದಾಗ ನಾವು ಕಾಲಿಗೆ ನೀರು ಹಾಕಿ ಆರತಿ ಮಾಡಿ ಮತ್ತು ಹೂವಿನ ಹಾರ ಮಾಡಿ ಆನಂತರ ನಮ್ಮಮ್ಮನ ಮನೆಯಿಂದ ಕೋಳಿ ಕಟ್ ಮಾಡಿ ಆನಂತರ ಅಮ್ಮನ ಒಳಗಡೆಯಿಂದ ಕರ್ಕೊಂಡು ಆ ಕೊಕ್ಕೆ ಬುತ್ತಿ ಏನು ಹೊತ್ಕೊಂಡಿರ್ತಾರೆ ಅದು ತಗೊಂಡು ಹೊರಡ್ತಾರೆ. ನಮ್ಮ ಅಜ್ಜನಿಗೆ 3 ಜನ ಮಕ್ಕಳಾಗಿರೋದ್ರಿಂದ ಅಂದರೆ ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ನಮ್ಮ ಪಪ್ಪ 3 ಜನಕ್ಕೂ ಒಂದೊಂದು ಪೂಜೆನ ವಹಿಸಿದ್ದಾರೆ. ಹಾಗೆ ಇದನ್ನು ನಮಗೆ ಪಪ್ಪಂಗೆ ವಹಿಸಿರೋದ್ರಿಂದ ಇದು ಪಪ್ಪ ಪೂಜೆನ ಇಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದಾರೆ. ಅಂದರೆ ಇದು 5-6 ಸೇರಿ ಮಾಡ್ತಿರೋ ಅಂಥದ್ದು. ಅಮ್ಮ ಇವಾಗ ಬುತ್ತಿ ತಗೊಂಡು ಹೊರಟ್ರು. ಇದೇ ಥರ 5-6 ಜನ ಸೇರಿ ಮಾಡೋದ್ರಿಂದ ಎಲ್ಲರ ಮನೇಲೂ ಕೂಡ ಅಂದರೆ ಈ ದೇವರಿಗೆ ಸಂಬಂಧಪಟ್ಟ ಅಂಥ ಒಕ್ಕಲುಗಳು ಮಾತ್ರ ಈ ಥರ ಕುಕ್ಕೆ ಹೊತ್ಕೊಂಡು ಬರ್ತಾರೆ. ಈಗ ಇವರೆಲ್ಲ ದೇವಸ್ಥಾನ ಹತ್ರಕ್ಕೆ ಹೋಗೋದ್ರೊಳಗೆ 1-1.5 ಗಂಟೆ 2 ಗಂಟೆ ಆಗುತ್ತೆ. ಆನಂತರ ನಾವು ಪಪ್ಪ ಬಂದು ಜೀಬಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇವರೆಲ್ಲ ಮೊದಲಿಂದ ನಮ್ಮೂರು ಹೆಣ್ಮಕ್ಳು ಇರ್ತಾರಲ್ಲ ಅವ್ರ ಮಕ್ಕಳು ಅವರೆಲ್ಲ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ ಅಂತ ಅವ್ರ ಅಜ್ಜಿ ಅಮ್ಮಂದಿರೆಲ್ಲ ಅವರು ಬಂದು ಮಾತಾಡಿಸ್ತಿದ್ರು. ನನಗೆ ತುಂಬಾ ಖುಷಿ ಆಯಿತು. ಬಟ್ ಪಾಪ ನಮ್ಮ ಮಕ್ಕಳೆಲ್ಲ ಮಲಗಿದ್ದು ಆದರೂ ಕೂಡ ಎದ್ದೇಳಿಸ್ಕೊಂಡು ಕರ್ಕೊಬಿಟ್ಟು ಬರ್ತಾ ಇದ್ವಿ. ನನ್ನ ಮಗನೂ ಎದ್ದುಬಿಟ್ಟೆ ಕರೆಕ್ಟ್ ಟೈಮಿಗೆ ದೇವ್ರು ಬಂದಾಗ. ಈಗ ಮುಂಚೆ ತೆಗಿ ಅಂತದೆ ನೀವು ಹೋಗಿದ್ದೀನಿ ನಾನು ಬರ್ತೀನಿ ಮಾಡ್ಬೇಕಾಗಿರೋದ್ರಿಗೆ. ಇದು ಕೂಡ ನಮ್ಮೂರು ಪೂಜಾರಿ ಸೋಮಣ್ಣ ಅಂತ ಹೇಳ್ತಾರೆ. ಈಗ ಹೋಗ್ತಿದ್ದೀವಲ್ಲ ಆ ದೇವ್ರ ಪೂಜೆ ಮಾಡೋ ಅಂಥವ್ರು ಅವ್ರ ಮನೇಲೂ ಕೂಡ ಈಗ ಪೂಜೆ ನಡೆಯುತ್ತೆ. ಅದು ಮುಗಿಸ್ಕೊಂಡು ಅವ್ರು ಬರೋದ್ರೊಳಗೆ ನಾವು ಅಲ್ಲಿ ಹೋಗಿ ಕೂತಿರ್ತೀವಿ. ಅವರೆಲ್ಲ ಅಲ್ಲಿ ಬರೋದ್ರೊಳಗೆ ನಾವು ಇಲ್ಲಿ ನುಗ್ಬಿಡೋದು. ಸಚಿನ್ ಸೈಡು ಬೈಕಲ್ಲಿ ನಿಲ್ಸ್ಕೊಂಡೆ ಅಲ್ಲೇ ನೋಡಿ ನಮ್ಮೂರು ದೇವಸ್ಥಾನ ಹೇಗೆ ಕಂಗೊಳಿಸ್ತಿದೆ ಅಂತ ಹೇಳ್ಬಿಟ್ಟು ಲೈಟಲ್ಲಿ. ಅಜ್ಜಿ ಜೊತೆ ಬರೋ ಅಂದ್ರೆ ಅಲ್ಲ ತುಂಬಾ ಬರೋದು ಲೇಟು. ಸಂತೋಷನ ನನ್ನ ತುಂಬ ವೀಡಿಯೋಸ್ಗಳೆಲ್ಲ ನೋಡಿರ್ತಾರೆ. ಇದು ನಮ್ಮ ತೇಜರಮ್ಮ ದೇವಸ್ಥಾನ. ಎಷ್ಟು ಚೆನ್ನಾಗಿ ಆ ದೃಷ್ಟಿ ಬಟ್ಟಿಟ್ಟಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನೀಟಾಗಿ ಅಲಂಕಾರ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ಈಗ 11-11:30 ಆಗಿರ್ಬೋದು. ಮಕ್ಕಳಿಗೆಲ್ಲ ಅರ್ಧ ನಿದ್ದೆಯಿಂದ ಎದ್ದೇಳಿಸ್ಕೊ ಬಂದಿದ್ದೀವಿ. ಅದರಲ್ಲೂ ಬೇರೆ ತುಂಬ ಚಳಿ. ಇಷ್ಟು ದಿನ ತುಂಬಾ ಮಳೆ ಇತ್ತು. ನಾಳೆಗೆ ಒಳವು ಬೇಕಿತ್ತು. ಒಳವು ಸಿಗುತ್ತೋ ಇಲ್ವೋ ಅಂತ ಭಯದಲ್ಲಿದ್ದೀವಿ. ದೇವರ ಆಶೀರ್ವಾದ ನೋಡಬೇಕು ಹೇಗಿದೆ ಅಂತ ಹೇಳಿಬಿಟ್ಟು. ಅಂದರೆ ಇಷ್ಟು ದಿನ ಬಿಡುವು ಕೊಡ್ದಾಗೆ 15 ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಮತ್ತು ನಾವು ಹೇಳುವಾಗಲೂ ಅಷ್ಟೇ ಜನಗಳಿಗೆ ಜನಗಳು ಬರ್ತಾರೋ ಇಲ್ವೋ ಅನ್ನೋದಿರುತ್ತೆ. ಮತ್ತು ಹಬ್ಬ ಮಾಡಲೇಬೇಕು. ಮತ್ತು ತುಂಬ ಜನ ಕೇಳೋದು ಕಡಿಮೆ ಕೇಳೋದು ಹಂಗೆಲ್ಲ ಅಂದ್ಕೊಂಡಿರ್ತೀವಲ್ಲ ಅಂತ ಧೈರ್ಯ ಮಾಡಿಲ್ಲ ಹೇಳುಂಟು.
ಆದ್ರೂ ಸ್ವಲ್ಪ ಮಳೆ ಬರುತ್ತೆ ಅಂದ್ಕೊಂಡು ಸ್ವಲ್ಪ ಅರ್ಧಕ್ಕರ್ಧ ರೆಡಿ ಇದ್ದೀವಿ. ನೋಡೋಣ. ಈಗ ನಮ್ಮಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಪಪ್ಪನೂ ಅಮ್ಮನೂ. ನನ್ನ ಮಗಂಗೆ ಯಾವಾಗಲೂ ಅಮ್ಮ ಗಂಧ ಕಡ್ಡಿ ಕೊಟ್ಟು ಪೂಜೆ ಮಾಡಿಸ್ತಾರೆ. ಇವತ್ತು ಗಂಧ ಕಡ್ಡಿ ಕೊಟ್ಟಿಲ್ಲ ಅಂತ ಹೆಂಗೆ ಕಿರ್ಚಾಡ್ತಿದ್ದೆ ಗೊತ್ತಾ. ಗಂಧ ಕೊಟ್ಟಿದ್ದ ತಕ್ಷಣ ಸುಮ್ಮನಾಗಿದ್ದಾನೆ. ನಮ್ಮ ಪಪ್ಪ ಅಮ್ಮನಿಂದ ಮೊದಲನೇ ಪೂಜೆ. ಹಾಗೆಯೇ ನಮ್ಮದು ಏನಮ್ಮ ಅಡುಗೆ ಎಲ್ಲ ಮಾಡ್ಕೊ ಬಂದಿರ್ತಾರೆ. ಫಸ್ಟು ನಮ್ಮ ನೈವೇದ್ಯನೇ ದೇವರಿಗೆ ಎಡೆ ಇಡಬೇಕು. ಆನಂತರ ಪೂಜೆ ಕಾರ್ಯಗಳೆಲ್ಲ ಸ್ಟಾರ್ಟ್ ಆಗ್ತದೆ. ನೋಡಿ, ನನ್ನ ಮಗ ಗಂಧದ ಕಡ್ಡಿ ಕೊಟ್ಟಿಲ್ಲ ನನಗೆ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಜೋರಾಗಿ ಅಳ್ತಿದ್ದಾನೆ. ನಮಗೆ ಟೆನ್ಷನಲ್ಲಿ ಅವನಿಗೆ ಗಂಧ ಕಡ್ಡಿ ಕೊಡೋದೇ ಮರ್ತು ಹೋಗ್ಬಿಟ್ಟಿತ್ತು. ನೋಡಿ, ಇವಾಗ ನನ್ನ ಮಗನ ಕೈಲಿ ಪೂಜೆ ಮಾಡಿಸ್ತಿದ್ವಿ. ಹಂಗಾಗಿ ಅವ್ನು ಸುಮ್ಮನಾಗಿದ್ದಾನೆ ಅಷ್ಟೇ. ದೃಷ್ಟಿ ಬಟ್ಟಿಡದೆ ಕೆಟ್ಕಂಡು ಬೀಳ್ದಲ್ಲೇ ಇರಲಿ ಅಂತ ಹೇಳ್ಬಿಟ್ಟು. ಆದರೆ ದೃಷ್ಟಿ ಬಟ್ಟು ಇಟ್ಟ ಮೇಲೆ ಒಬ್ಬರೊಬ್ಬರು ತುಂಬ ಮುದ್ದಾಗಿ ಕಾಣಿಸ್ತಾರೆ. ಹಾಗೆ ಇವತ್ತು ದೇವರು ಕೂಡ ಅಷ್ಟು ಮುದ್ದಾಗಿ ಕಾಣಿಸ್ತಿದೆ. ಅಂದರೆ ನಂಗೆ ಸಡನ್ನಾಗಿ ನೋಡಿದ ತಕ್ಷಣ ಗೊತ್ತಾಗಲಿಲ್ಲ. ಆದರೆ ಇವತ್ತೇನೋ ಡಿಫ್ರೆಂಟಾಗಿ ಕಾಣಿಸ್ತಿದ್ದಿಲ್ಲ. ಅಂದರೆ ನನಗೆ ನೇರವಾಗಿ ಮನುಷ್ಯರ ಥರನೇ ಅಂತ ಅನ್ನಿಸ್ಬಿಡ್ತು. ಸೊ ಆಮೇಲೆ ಅಷ್ಟು ಅಲಂಕಾರದಲ್ಲಿ ಏನು ಡಿಫ್ರೆಂಟಾಗಿ ಕಾಣಿಸ್ತಿದ್ದಿಲ್ಲ ಅಂದಾಗ ಹೊಸದಾಗಿ ದೃಷ್ಟಿ ಬಟ್ಟಿಟ್ಟಿದ್ದಾರೆ. ಡೈಲಿ ಇಡಲ್ಲ, ಇವತ್ತು ಇಟ್ಟಿದ್ದಾರೆ ಹಬ್ಬದ ದಿನ ಅಂತ. ಹಾಗೆ ನಾವು ತಾಯಿ ದರ್ಶನ ಮಾಡಿಕೊಂಡು ಈಗ ಬಂಟಕ್ಕೆ ಬಂದಿದ್ದೀವಿ. ಮುಂಚೆ ಅಲ್ಲಿ ಮಾಡಿ ಆನಂತರ ಇಲ್ಲಿಗೆ ಬರಬೇಕು. ಅಲ್ಲಿ ಪೂಜೆ ಮಾಡೋದು. ಈಗೇನು ನಾವು ಸಿಹಿ ತಿಂಡಿಗಳು ಮಾಡ್ಕೊಬಂದಿರ್ತೀವಲ್ಲ, ಅದೇ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು. ಆನಂತರ ಇಲ್ಲಿ ಬೆಳಿಗ್ಗೆ 6 ಗಂಟೆ ಮೇಲೆ ಮರಿ ಹೊಡೆಯೋದು ಸ್ಟಾರ್ಟ್ ಆಗುತ್ತೆ. ಕೋಳಿ, ಕುರಿ, ಹಂದಿ ಏನೇನು ಒಪ್ಪಿಸ್ತಾರೆ ಆ ಥರ. ಒಳ್ಳೆ ತಣ್ಣ ಗಾಳಿ ಬರ್ತದೆ, ಮಳೆ ಇಲ್ಲ, ಅದೇ ಆಶ್ಚರ್ಯ. ಇವತ್ತೇ ಒಳಗೆ ಕೊಟ್ಟಿರೋದು ಏನೋ ಒಂಥರ ಅಲ್ವಾ. ಅದಕ್ಕೆ ದೇವರು ಕೃಪೆ ಅನ್ನೋದು. ನಮ್ದು ಇವಾಗ ಪೂಜೆ ಮುಗಿತೆ. ನಾವೀಗ ಪೂಜೆ ಮುಗಿಸ್ಕೊಂಡು ಹೊರಟ್ಬಿಡ್ತೀವಿ. ಬಟ್ ನಮ್ಮ ಪಪ್ಪ ಇವಾಗ ಅಲ್ಲೇ ಕೂತಿರ್ತಾರೆ. ಅಂದರೆ ಕೆಲವರು ಏನು ದುಡ್ಡು ಕೊಡೋದಿರುತ್ತೆ, ಅರ್ಕೆಗೆ ತೀರ್ಸೋದಿರುತ್ತೆ, ಅದೆಲ್ಲ ಇಲ್ಲಿ ಬರ್ಸ್ಬೇಕಾಗುತ್ತೆ. ಹಾಗಾಗಿ ಪಪ್ಪ ವಹಿಸ್ಕೊಂಡಿರೋದ್ರಿಂದ ಬೆಳಗ್ಗೆವರೆಗೂ ಕೂತ್ಕೊಳ್ಳೇಬೇಕು. ತುಂಬಾ ಚಳಿ ಇತ್ತು. ನಾವು ಈಗ ನಮ್ಮ ಪಪ್ಪ ಜವಾಬ್ದಾರಿ ತಗೊಂಡದೆಲ್ಲ ಮಾಡಿರೋದ್ರಿಂದ ಅವ್ರಿಗೆ ತುಂಬಾ ಖುಷಿ ಇರುತ್ತೆ. ಹೇಗೆ ಏನು ಅಂತ ಹೇಳಿಬಿಟ್ಟು ಈಗ ಹೊಸ್ದಾಗಿ ಆರ್ಚ್ ಮಾಡಿಸಿದ್ದಾರೆ. ನೋಡಿ, ಆ ಕೆಲಸ ಈಗ ಹಬ್ಬ ಬರೋದ್ರೊಳಗೆ ಅದು ಮುಗಿಯಲ್ವಾ ಅಂದ್ಕೊಂಡು ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು. ಮತ್ತು ಲೈಟ್ನಿಂಗ್ ನೋಡಿ, ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಂತ ಹೇಳ್ತಾ ಇದ್ರು. ಅವರವರು ಶ್ರದ್ಧೆಯಿಂದ ಖುಷಿಯಿಂದ ಮಾಡಿದಾಗ ಎಷ್ಟು ಖುಷಿ ಆಗುತ್ತಲ್ವ. ಸೊ ಹಾಗಾಗಿ ಎಲ್ಲನೂ ಕ್ಲೀನಾಗಿ ಒಂದೊಂದು ವೀಡಿಯೋ ಮಾಡಿಕೊಂಡೆ. ಮುಂದಕ್ಕೆ ನಮಗೂ ಗೊತ್ತಾಗಬೇಕಲ್ವ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗ ಅಜ್ಜವ್ರು ಮಾಡ್ತಾಯಿದ್ದಿದ್ದು ಪಪ್ಪ ಅವ್ರಿಗೆ ವಹಿಸಿದ್ದಾರೆ. ನೆಕ್ಸ್ಟ್ ಪಪ್ಪ ಅವರಿಂದ ಇನ್ನು ನಾನು ನಮ್ಮ ಅಕ್ಕ ಎಲ್ಲ ನಿಭಾಯಿಸ್ಬೇಕಲ್ಲ. ಸೊ ಹಾಗಾಗಿ ಎಲ್ಲ ನೋಡ್ಕೊಳ್ಳೋದು, ನಮ್ಗೆ ಗೊತ್ತಿರೋ ಮಟ್ಟಿಗೆ ಮಾಡ್ಕೊಂಡು ಹೋಗೋದು. ನೋಡಿ, ಇವಾಗ ನಾವು ಮನೆಗೆ ಬರೋದ್ರೊಳಗೆ 1 ಗಂಟೆ ಆಗಿದೆ. ನಮ್ಮ ಪೂಜೆ ಮುಗಿಯೋದಕ್ಕೆ, ನಮ್ಮ ಪೂಜೆ ಫಸ್ಟ್ ಆಗಿರೋದಕ್ಕೆ ಬೇಗ ಮುಗಿದಿದೆ. ಪಾಪ ಇನ್ನು ಅವ್ರದ್ದೆಲ್ಲ ಪೂಜೆ ಮುಗಿಸೋದ್ರೊಳಗೆ ಅದರಲ್ಲಿ ಬೇರೆ ಮಳೆ ಬೇರೆ ಇದೆ. ಕುಕ್ಕಿ ಎಲ್ಲ ಒತ್ಕೊ ಬರ್ತಾರಲ್ಲ, ಬೇರೆ ಊರಿಂದೆಲ್ಲ ಬಂದಿರ್ತಾರೆ. ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ರೂಮ್ ಮಾಡಿದ್ರು. ಅವ್ರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ, ಅವ್ರಿಗೆ ಆಯಾಸ ಆಗ್ದಾಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ಮುಗಿಸ್ಕೊಂಡು, ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮರಿ ಹೊಡಿಯೋದು ಮಾಡ್ತಾರೆ. ಪೂಜೆ ಮುಗಿಯೋದೆ ಬೆಳಗಿನ ಜಾವ 5 ಗಂಟೆ ಆಗುತ್ತೆ, 6 ಗಂಟೆ ಆಗುತ್ತೆ. ಈಗಲೇ 1 ಗಂಟೆ ಆದಮೇಲೆ ಇನ್ನೊಂದು 4-5 ಗಂಟೆ ಆಗ್ತದೆ. ನೋಡಿ, ಅಮ್ಮ ಒಬ್ಬರೇ ಇಷ್ಟು ವೆರೈಟಿನ ಒಂದು ಅರ್ಧ-ಮುಕ್ಕಾಲು ಗಂಟೆಗೆ ಮಾಡಿ ಮುಗಿಸಿದ್ರು. ಅಮ್ಮನೇ ಒಬ್ಬಿಟ್ಟು ಫ್ರೆಶ್ ಆಗಿ ಅವಾಗ ಮಾಡ್ಕೊಂಡಿದ್ರು. ರೋಟಿನೂ ಅವಾಗಲೇ ವಡೆ. ರಾತ್ರಿ 2 ಗಂಟೆ ಆಗಿದೆ. ಮತ್ತು ಪಾಯಸ ಒಳ್ಳೇದು ಮಾಡಪ್ಪ ತೇಜರಮ್ಮ. ಅವಾಗೆಲ್ಲ ತಿಂತಾಯಿದ್ರು, ನಾನು ಹಾಗೆ ಹೋಗ್ಬಿಟ್ಟಿದ್ದೆ. ಪ್ರಸಾದ ನನ್ನ ಮಗನ ಮಲಗಿ ಬರೋದ್ರೊಳಗೆ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಮಲಗೋಕ್ಕೆ. ಸೊ ನಾನು 2 ವರ್ಷ ರಾತ್ರಿ ಬಂದು ತಿಂತಾಯಿದ್ದೀನಿ. ಪಾಪ ನಮ್ಮದು ಪೂಜೆ ಐತಿ, ಇನ್ನೂ ಪೂಜೆ ಮಾಡೋರು ಅಲ್ಲೇ ಇದ್ದಾರೆ. ಈಗ ಮತ್ತೆ ಕುರಿ ಹೊಡೆಯೋದು ನಮ್ಮದೇ ಫಸ್ಟು. ನಾವು ಕುರಿ ಹೊಡೆದಾದ್ಮೇಲೆ ಮತ್ತೆ ಪಾಪ ಅವರೆಲ್ಲ ಕುರಿ, ಕೋಳಿ, ಹಂದಿ ಒಪ್ಪಿಸ್ತಾರೆ. ಏನೇನು ನೋಡಬೇಕು. ಈ ಸರಿ ನಾನು ಫಸ್ಟ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರತಿ ವರ್ಷ ಹೋಗಿಲ್ಲ. ತುಪ್ಪದ ಬೆಳೆ ಮಾಡೋರು ಈ ಸರಿ ಸಖತ್ತಾಗಿದೆ. ನಾನೇ ಅರ್ಧ ಖಾಲಿ ಮಾಡಿದ್ದೀನಿ. ಇನ್ಯಾರು ಇದು ಮುಟ್ಟಲ್ಲ. ಇದನ್ನು ನೀರಂಗಾಗುತ್ತೆ. ಈಗ ಸ್ವಲ್ಪ ಚಳಿ ಅಲ್ಲ, ವೆದರ್ ಹಂಗಾಗಿ ಗಟ್ಟಿಯಾಗಿದೆ. ಮತ್ತೆ ನೀರು ಬಿಟ್ಕೊಳುತ್ತಲ್ಲ, ಆ ನೀರು ನಂಗೆ ತುಂಬ ಇಷ್ಟ. ಸಕ್ಕರೆ ಎಲ್ಲ ಕರಗಿರುತ್ತಲ್ಲ. ಈಗ ಬೆಳಗ್ಗೆ ಆಗಿಬಿಟ್ಟಿದೆ, ನಾನೇ ಮುಗಿಸ್ತಾ ಇದ್ದೆ. ಮಧ್ಯರಾತ್ರಿ 2 ಗಂಟೆ ಅಲ್ವಾ. ಸೊ ಹಾಗಾಗಿ ಇಷ್ಟು ಬಿಟ್ಟಿದ್ದೀನಿ ನಾಳೆ ತಿನ್ನೋಕ್ಕೆ. ನಾನು ನಮ್ಮನೆ ತುಪ್ಪದ ಬೆಳೆ ಮಾತ್ರ ತಿನ್ನೋದು. ಇನ್ನು ಯಾರೇ ಮಾಡಿದ್ರು, ಇಲ್ಲೇ ಮಾಡಿದ್ರು, ನಿನ್ನೆ ಕೊಟ್ಟರು, ಎಂಥ ದೇವ್ರ ಪ್ರಸಾದ ಆದರೂ ತಿನ್ನಲ್ಲ. ಅದೇನೋ ಅದು ನಮ್ಮಮ್ಮ ಒಂದೊಂದು ಸರಿ ತುಪ್ಪ ಚೆನ್ನಾಗಿ ಮಾಡ್ತಾರಲ್ಲ ಅವಾಗ. ಅದರಲ್ಲೂ ಒಂದೊಂದು ಸರಿ ನಮ್ಮಮ್ಮ ಮಾಡಿ ತುಪ್ಪ ಚೆನ್ನಾಗಿ ಬಂದರೆ ಮಾತ್ರ. ನನಗೆ ಬೇರೆ ಥರ ಕಾಯಿಸ್ಬೇಕು ತುಪ್ಪ. ನಾರ್ಮಲಾಗಿ ಎಲ್ಲ ಥರ ಕಾಯಿಸಿದ್ರೆ ನಂಗೆ ಇಷ್ಟ ಆಗಲ್ಲ. ನನಗೇನು ಮಸಾಲೆ ಹಾಕಿರಬಾರ್ದು, ಹಸಿ ಬಿಡಬಾರ್ದು. ದಪ್ಪ ಗುಳ್ಳೆ ಬಂದಾಗ ಇಳಿಸ್ಬೇಕು ಅಂತಾರೆ. ನಾನು ದಪ್ಪ ಗುಳ್ಳೆ ಬಂದ್ರೂ ಕಪ್ಪುಗಾಗಂಗೆ 1 ಸೇರಲ್ಲಿ 1 ಲೋಟ ಆಗುತ್ತೆ ನಮ್ಮಮ್ಮನ ಪ್ರಕಾರ. ಬಟ್ ನನಗೆ ಅದು 3/4 ಗ್ಲಾಸ್ ಅರ್ಧ ಗ್ಲಾಸ್ ತುಪ್ಪ ಬರಬೇಕು. ಅಷ್ಟು ಮಟ್ಟಿಗೆ ಕಾಯಿಸಿದ್ರೆ ಮಾತ್ರ ನಂಗೆ ಇಷ್ಟ ಆಗೋದು. ಸೊ ಅರ್ಧ ತುಪ್ಪ ಆದರೆ ತುಪ್ಪದ ಬೆಳೆನ ಅಂತ ತಿಂತೀನಿ. ಓಕೆ, ಗುಡ್ ನೈಟ್.
ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು.